ಇವನ್ ವಿಪರೀತ ಆಗೋಯ್ತು. ಇವನನ್ನ ಹೀಗೆ ಬಿಟ್ರೆ ನಮ್ಗಿನ್ನೂ ಪ್ರಾಬ್ಲಮ್. ನೋಡು, ನಿಮ್ ಕಡೆಯವ್ರಿಗೆ ಫೋನ್ ಮಾಡಿ ನಾಳೆ ತದರ್ಸಕ್ ಹೇಳು, ಆಗ ಅವನಿಗೆ ಬುದ್ಧಿ ಬರುತ್ತೆ. ಹೋಗ್ಲಿ ಸುಮ್ನಿರೆ. ಬೇಡ ಗೊತ್ತಾಗಲ್ಲ, ಸುಮ್ನಿರೆ. ನಾನೇ ಫೋನ್ ಮಾಡಿ ಕರೆಸ್ತೀನಿ, ಸುಮ್ನಿರು. ಹೋಗ್ಲಿ ಸುಮ್ನಿರೆ. ಮೊದ್ಲೇ ನನಗ್ ನೆಮ್ಮದಿ ಇಲ್ಲ, ಮತ್ತವ್ರು ಇಲ್ಲಿಗೆ ಬಂದ್ರೆ ಗಲಾಟೆ ಆಗುತ್ತೆ. ಬೇಡ ಕಣೆ, ದೆವ್ವಗಳ ಮುಂದೆ ಬರೋದಕ್ಕೆ ಮನುಷ್ಯರು ಭಯ ಬೀಳ್ತಾರೆ, ಆದ್ರೆ ಮನುಷ್ಯರ ಮುಂದೆ ಬರೋದ್ ಹೇಳಕ್ ಹೋಗ್ತೇನೆ ಭಯ ಬೀಳುತ್ತಾ? ಹಾಗಂದ್ರೆ ಏನೇ? ಇನ್ ಮುಂದೆ ನಾನೇ ಅವನ್ ಮುಂದೆ ಕಾಣಿಸ್ಕೊಳ್ಳಲ್ಲ, ಇದೇ ಅದಕ್ಕೆ ಪರಿಹಾರ. ಏನೇ ಇದೆಲ್ಲ? ಕೈ ಕೊಡು ನಿಶಾ, ಎದ್ದೇಳು ಬಾ. ಮೆತ್ತಿಗೆ ಹುಷಾರು. ಅಲ್ಲ ಕಣೆ, ಅವನಿನ್ ದೆವ್ವನ ಪಿಶಾಚಿನ? ಈಗಿನ ಕಾಲದ ಹುಡುಗರು ದೆವ್ವ ಪಿಶಾಚಿಗೆ ಹೆದರೋದಿಲ್ಲ, ಅಂತದ್ರಲ್ಲಿ ಅಟ್ರಾಲ್ ಅವನಿಗೆ ಹೆದರ್ತಿಯಲ್ಲ. ಈಗಿನ ಕಾಲದ ಹುಡುಗಿರ್ ಹೇಗಿರ್ಬೇಕು? ಹುಡುಗರು ಹುಡುಗಿರ್ನ ನೋಡಿದ್ರೆ ಗಡಗಡ ಅಂತ ನಡಗ್ಬೇಕು. ಎಷ್ಟು ಜನ ಹುಡುಗರು ಹೋಗ್ತಾ ಇದಾರೆ, ಎಲ್ಲ ಒಂಥರಾನೇ ಆಡ್ತಾ ಇದಾರ. ಅವ್ರು ನೋಡಿ ನಿನಗ್ ಹೆದರಿಕೆ ಆಯ್ತಾ? ಒಳ್ಳೆ ಹುಡುಗರಲ್ಲ. ನೋಡಿ, ಅವ್ರು ಬರ್ತಾ ಇದ್ದಾರೆ. ಹಲೋ ಪಾಪ, ಕೆಸರಲ್ಲಿ ಬಿದ್ರು ಒಳ್ಳೆ ಮೊಸರು ತರ ಇದೆಯಾ? ಏನ್ ಪಾಪ ನಿನ್ನ ಹೆಸರು? ರಾಸ್ಕಲ್. ಸಾರಿ ಪಾಪ, ಬರೀ ಅವಳನ್ನ ಮಾತಾಡ್ತಾ ಇದೀನಿ, ನಿನ್ನ ಮಾತಾಡ್ತಿಲ್ಲ ಅಂತ ಕೋಪನ ಪಾಪ? ಕಾಲಲ್ಲಿರೋದು ಕೈಗೆ ಬರಕ್ಕಿಂತ ಮುಂಚೆ ಕಳ್ಚ್ಕೊಳಲ್ಲ. ನಮ್ ಗುರುಗೆ ಹಿಂಗಂತೇನೆ ನೀನು? ಎಷ್ಟ್ ಮಾತಾಡ್ತಾಳ ಗುರು? ಅರ್ಧ ಕೆಜಿ ಎಮ್ಟೆಗೆ 1/4 ಕೆಜಿ ಮಾಂಸ ಸುತ್ಕೊಂಡು ಅವಳು. ಗಂಡಸ್ರಂಡ್ರು ನೀವೆಲ್ಲ. ಗಂಡಸು ಅಂತ ತೋರಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಪಾಪ? ನಿಮ್ಮನ್ನೆಲ್ಲ ಮುಟ್ಟಿದ್ಮೇಲೆ ಗಂಡಸು ಅಂತ ಒಪ್ಕೋತಿಯ ಪಾಪ? ಅದು ಇಲ್ಲಲ್ಲ. ಅರೆ, ಮುಟ್ಟಕ್ಕೂ ಸ್ಪಾಟ್ ಇದೆಯಾ? ನಾನ್ ಹೇಳೋ ಸ್ಪಾಟ್ ಅಲ್ಲಿ ಮುಟ್ಟದಿರ್ಲಿ, ಮಾತಾಡಕ್ಕೋ ಮೀಟ್ರ್ ಬೇಕು ಮಗ. ಮಗ? ಶಾಬಾಷ್ ಪಾಪ, ಅದ್ ಎಂತ ಜಾಗ ಅಂತ ನಾನು ನೋಡ್ಲೇಬೇಕು. ಹೇಳು ಪಾಪ. ಬ್ಯಾಂಗ್ಳೂರಲ್ಲಿರೋ ರೌಡಿಗಳಿಗೆ, ಗೂಂಡಾಗಳಿಗೆಲ್ಲ ಆಚಾರ್ಯ ಇರೋ ಕಾಲೇಜು ಗೊತ್ತು, ಅವ್ನ್ ಮಾಡ್ತಾ ಇರೋ ಕೆಲ್ಸನೂ ಗೊತ್ತು. ಯಾಕೆ ನಿಮಗ್ ಗೊತ್ತಿಲ್ವಾ? ಯಾವ್ದದು ನಾನ್ ನೋಡ್ದೆ ಇರೋ ಕಾಲೇಜು? ಅದೇ ಮಾಮ, ಆಚಾರ್ಯ ಕಾಲೇಜು. ಓ ಆಯ್ತು ಪಾಪ, ಅಲ್ಲಿಗೆ ಬಂದು ಅವಳಿಗೆ ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳ್ತೀನಿ. ಅದ್ ಯಾರು ಏನ್ ಕಿಸಿತಾರೋ ನಾನು ನೋಡ್ಕೊತೀನಿ. ಯಾಕೆಂದ್ರೆ ಇವನು ತುಂಬಾ ಜೆಂಟ್ಲ್ಮನ್ ಪಾಪ. ಬರ್ಲ ಪಾಪ? ಬಾಯ್ ಪಾಪ, ಬಾಯ್, ಸಿ ಯು, ಬಾಯ್. ಓಕೆ. ಆಚಾರಿ ಇದ್ದಂಗವನೇ. ಅವನೇನ್ ಬಂತು? ಅವನೇ ಮೊದ್ಲು ಪಡತ್ರಿಸಲ್ಲ. ಹೌದು ಮಾಮು, ಯಾವ್ದು ಆಚಾರ ಆಮೇಲೆ? ಬಂದೆ ಆಚಾರಿ, ಬಂದೆ. ಯಾಕ್ರಿ ಹೊಡಿತಿದ್ದೀರಾ ನಂಗೆ? ಆಚಾರಿಗೆ ಹೊಡೆಯೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಲ್ಲ. ಅವನು ನಾನೇನ್ ಅನ್ಕೊಂಡಿದ್ದಾನೆ? ಯಾವಾಗ ನೋಡಿದ್ರು ನಿಶಾ ಹತ್ರ ಬಂದ್ ಕಿರಿಕ್ ಮಾಡ್ತಾನೆ. ಪಾಪ, ಆ ಹುಡುಗಿ ಮನಸ್ಸು ನೆಮ್ಮದಿ ಎಲ್ಲ ಹಾಳು ಮಾಡಿದ್ದಾನೆ. ಅವನ್ಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಇನ್ನೊಬ್ರು ನೋವು ಅವ್ನಿಗೆ ಅರ್ಥನೇ ಆಗೋದಿಲ್ವಾ? ನಿಮ್ ಆಚಾರಿ ಇದಾನಲ್ಲ, ಅವನೊಬ್ಬ ಹೃದಯ ಅಲ್ಲದ ಕಟಕ, ರಾಕ್ಷಸ. ರಾಕ್ಷಸ ಕಂಡ್ರು ಅವನು. ಏನೋ ಏನ್ ಮಾತಾಡ್ತಿದ್ಯಾ? ಇನ್ನೊಬ್ರ ಬಗ್ಗೆ ತಿಳ್ಕೊಳ್ಳಿ, ಹಾಗೆಲ್ಲ ಮಾತಾಡ್ಬಾರ್ದು. ನಮ್ಮ ಆಚಾರ್ಯ ಬಗ್ಗೆ ಇವಳಿಗೇನೋ ಗೊತ್ತು? ಇವತ್ ಬೇಡ ಬಿಡು. ಸುಮ್ನಿರ. ಬೇಡ ಬಿಡು. ಏನೇ ಗೊತ್ತು ನಿನ್ಗೆ ಅವನ ಬಗ್ಗೆ? ನಮ್ಮ ಆಚಾರ್ಯ ಬಗ್ಗೆ ನಿನ್ಗೇನೋ ಗೊತ್ತು? ಪ್ರೀತಿ ಪ್ರೇಮ ಅಂದ್ರೆ ತನ್ನ ಪ್ರಾಣನೇ ಕೊಡ್ತಾ ಇದ್ದ ಅವನು. ಸ್ನೇಹಿತರು ಅಂದ್ರೆ ತನ್ನ ಪ್ರಾಣ ಒತ್ತಡಕ್ಕೂ ಹಿಂಜರಿತಿರ್ಲಿಲ್ಲ ಅವನು. ಏನ್ ಹೇಳ್ತಾ ಇದ್ಯಾ ನೀನು? ಹೌದು, ನಮ್ ಜೊತೆ ಕರಿಯಾನ ಇನ್ನೊಬ್ಬ ಫ್ರೆಂಡು ಕಾಲೇಜಲ್ಲಿ ಓದ್ತಾ ಇದ್ದ. ಅವನು ಅಂದ್ರೆ ಆಚಾರ್ಯಕ್ಕೆ ತುಂಬಾ ಪ್ರಾಣ. ನಮ್ಮೆಲ್ಲರಿಗಿಂತ ಅವನನ್ನೇ ಜಾಸ್ತಿ ಪ್ರೀತಿಸ್ತಾ ಇದ್ದ. ಜೀವ ಬೇರೆ ಆದ್ರೂ ಪ್ರಾಣ ಒಂದೇ ಆಗಿತ್ತು. ಅವರಿಬ್ರು ಹೇಗಿದ್ರು ಗೊತ್ತಾ? ನಮ್ ಕರಿಯ ಮೋಹಿನಿ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇದ್ದ.
ಅವಳು ಅವನಷ್ಟೇ ಪ್ರೀತಿಸ್ತಾ ಇದ್ರು. ಆ ಪ್ರೀತಿಗೆ ಬೆನ್ನೆಲುಬಾಗಿದ್ದವನು ನಮ್ಮ ಆಚಾರಿ. ಕರಿಯ ಬೆಂಕಿ ಕಂಡದ್ಮೇಲೆ ಗೊತ್ತಿಲ್ಲದೇನೆ ಕೈ ಇಟ್ಟ. ಅಂದ್ರೆ ಶ್ರೀಮಂತ ಮಗಳನ್ನ ಪ್ರೀತಿಸ್ದ. ಒಂದಿನ ಈ ವಿಷಯ ತಿಳಿದು ಮೋಹಿನಿಯವ್ರ ತಂದೆ ನೇರವಾಗಿ ಕರಿಯ ಮನೆಗೆ ಬಂದ್ಬಿಟ್ರು. ಅರೆ ಮೋಹಿನಿ ಸರ್, ಏನ್ ಸರ್ ಇಲ್ಲೇ ನಿಂತಿದ್ದೀರಾ? ಅಮ್ಮ, ಇವರು ಮೋಹಿನಿ ಅಂತ, ಇವರು ಅವ್ರ ತಂದೆ. ನಮಸ್ಕಾರ ಸರ್. ಬಾ ಅಮ್ಮ ಒಳಗೆ. ನೀನು ಕರೆದ ತಕ್ಷಣ ಒಳಗಡೆ ಬರೋದಕ್ಕೆ ಅವಳು ಬಿಕಾರಿ ವಂಶದಲ್ಲಿ ಹುಟ್ಟಿಲ್ಲ. ನಿನ್ನ ನೋಡ್ದಾಗಲೇ ಅನ್ಕೊಂಡೆ. ಗಂಡು ಮಗ ಹುಟ್ಟಿದ್ದಾನೆ ಅಂತ ಶ್ರೀಮಂತರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದಕ್ಕೆ ಬಿಟ್ಟಿದೀಯಾ? ಶುಭಾಷ್, ಇದು ಒಂಥರ ಒಳ್ಳೆದಂದೇನೆ. ಸರ್, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮಮ್ಮ ಅಂಥವ್ರಲ್ಲ ಸರ್. ಸಾಕ್ ನಿಲ್ಸೋ. ನೀನ್ ಎಷ್ಟು ರಕ್ತಕ್ಕೆ ಹುಟ್ಟಿದವನೋ ಏನೋ. ನಾಯಿ ನೀನು ನನ್ನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಬಂದ ನಿನಗೆ? ಅಮ್ಮನ್ಗೇನು ಆಗಲ್ಲ ಕಣೋ. ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಕಣೋ. ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನೀನು ಪ್ರಾಣ ಸ್ನೇಹಿತನ ಆಚಾರ್ಯ. ಇಷ್ಟ ಆಗ್ತಿದ್ದ ಹಾಗೆ ಅವರೇ ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರನ್ನು ಕರೆದ್ಬಿಟ್ರು. ಸರ್ ನನ್ನ ಮಾತು ಸ್ವಲ್ಪ ಕೇಳಿ ಸರ್. ಬೇಕಂದ್ರೆ ಇವ್ನು ಕೇಳಿ ಸರ್. ಇವ್ರಿಬ್ರು ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು. ಇವ್ರಪ್ಪ ಇವ್ರ ಪ್ರೀತಿಗೆ ಅಡ್ಡ ಬಂದು ನನ್ನ ಫ್ರೆಂಡ್ ತಾಯಿನ ಕೊಂದು ಬಿಟ್ಟ. ಬೇಕಾದ್ರೆ ಕೇಳು. ಹೇಳಮ್ಮ ಹೇಳಮ್ಮ ಹೇಳು 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 ಹೇಳು. ನಮ್ಮಪ್ಪ ಈ ರೀತಿ ಮಾಡೋದ್ ತಪ್ಪು ಅಂತ ಹೇಳಕ್ ಬಂದ್ರು. ಅದೇ ರೀತಿ ಅವ್ರಮ್ಮನೂ ಬುದ್ಧಿ ಹೇಳಿದ್ರು. ಕೋಪ ತಡಿಲಾರ್ದೆ ಅವ್ರಮ್ಮನ ಅವನೇ ಚುಚ್ಚಿ ಸಾಯಿಸ್ಬಿಟ್ಟ. ಇವ್ನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಕೊಲೆ ನೋಡಿದ್ರಿಂದ ಆಚಾರಿ ತನ್ನ ಸ್ನೇಹಿತನಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡಿ ಜೈಲಿಗೆ ಕಳ್ಸಿದ್ನಂತೆ. ಆದ್ರೆ ಅವರಪ್ಪ ಜೈಲಿಗೆ ಹೋಗಕ್ ಮುಂಚೆನೆ ತನ್ನ ಮಗಳಿಗೆ ಮದ್ವೆ ಮಾಡಿ ಅಮೆರಿಕ ಕಳಿಸ್ಬಿಟ್ನಂತೆ. ಆದ್ರೆ ಕರಿಯನ್ ಲೈಫು ಈಗ್ಲೂ ಕಪ್ಪಾಗೆ ಉಳ್ಕೊಂಡ್ಬಿಟ್ಟಿದೆ. ಮೊದಲ ತರ ಮನುಷ್ಯ ಆಗ್ಬೇಕು, ಚೆನ್ನಾಗಾಗ್ಬೇಕು ಅಂತ ಆಚಾರಿ ಏನೇನೋ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಹುಡುಗಿರು ಅಂದ್ರೆ ಕೋಪ, ಪ್ರೀತಿ ಅಂದ್ರೆ ಸಾಕು ನೆಗದ್ ಬೀಳ್ತಾನೆ. ಆಚಾರಿಗೆ ಪ್ರೀತಿ ಮೇಲಿರೋ ನಂಬಿಕೆನೆ ಹೊಟ್ಟೋಗಿದೆ. ಬಹುಶಃ ನಾವಿಸ್ ದಿನ ಆಚಾರಿನ ತಪ್ಪಾಗಿ ತಿಳ್ಕೊಂಡಿದ್ವಿ ಅನ್ಸುತ್ತೆ. ಸ್ವಾಮೀಜಿ, ಇವ್ರಿನ್ನು ಎಷ್ಟು ದಿನ ಅಂತ ಇಲ್ಲಿರ್ಬೇಕು? ನೋಡಮ್ಮ, ಇನ್ನೂ ಒಂದು ಕೊನೆ ಔಷಧಿ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಕೇರಳದಿಂದ ಸ್ವಾಮಿಗಳು ಬರ್ತಾ ಇದ್ದಾರೆ.
ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಆದ್ರೆ ಇನ್ನು 4 ದಿವಸದಲ್ಲಿ ಆಚಾರ್ಯ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದಾನೆ. ಬರ್ತೀವಿ ಸ್ವಾಮೀಜಿ. ಒಳ್ಳೆ ಮಾಡಮ್ಮ, ಹೋಗ್ ಬನ್ನಿ. ಏನ್ ಮುದ್ಕೆ ನಿನ್ನೆ ಹಿಂದಿನ ಮನೇಲಿ ಏನೋ ಜಗಳ ನಡೀತಿತ್ತು? ಏನೋ ಅಪ್ಪ, ನೆನ್ನೆ ಮೋರಿ ಕ್ಲೀನ್ ಮಾಡ್ತಿದ್ರಂತೆ. ಗಂಡ ಜಾರ್ ಬೀಳೋ ಬದ್ಲು ಹೆಂಡತಿನೇ ಜಾರ್ ಬಿದ್ದಂತೆ. ಅದಕ್ಕೆ ಊಟ ತಿಂಡಿ ಎಲ್ಲ 1 ವಾರ ಆಚೆ ಅಂತ ಹೊರಗಾಕ್ಬಿಟ್ಟಿದ್ದಾಳೆ. ನೋಡ್ದ ಮುದ್ಕೆ, ಬರೀ ತಾಲಿ ಕಟ್ಸ್ಕೊಂಡಿರ್ತೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಗಂಡನ್ ಜೊತೆ ಸಂಸಾರ ಮಾಡ್ತಾರೆ. ನೀನೇನೋ ಹೇಳ್ತಿದ್ದೆ ಭೂಮಿ ಹೆಣ್ಣು ಲಕ್ಷ್ಮಿ ಹೆಣ್ಣು ಅಂತ. ಮುದ್ಕೆ, ಗಂಡಸ್ರಿಗೆ ಇದು 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 ಇದಿದ್ದಾಗೆ ಅವ್ರಿಗಿರಲ್ಲ. ನೋಡು, ಮಹಾಭಾರತದಲ್ಲಿ ಶ್ರೀಕೃಷ್ಣ ಏನ್ ಹೇಳಿದನ್ ಗೊತ್ತಾ? ಒಣಗಿದ ಹುಲ್ಲಿಗೆ ಬೆಂಕಿ ಹತ್ತಿದ್ರೆ ಪಕ್ಕದಲ್ಲಿರೋ ಹಸಿ ಹುಲ್ಲಿಗೂ ತಾಕತ್ತೆ ಅಂತ. ಹೇಳಿಲ್ವಾ? ಯಾರೋ ಒಬ್ರು ಹಾಗ್ ಮಾಡಿದ್ರೆ ಎಲ್ಲ ಹೆಣ್ಮಕ್ಳು ಅದೇ ತರ ಮಾಡ್ತಾರೇನೋ. ಮುದ್ಕೆ, ನೀನು ಹೆಣ್ಣು ಅಂತ ನಿನ್ ಬುದ್ಧಿ ತೋರ್ಸ್ಬಿಟ್ಟಲ್ಲ. ಒಂದ್ ಹೆಣ್ಣು ಇನ್ನೊಂದ್ ಹೆಣ್ಣನ್ ಬಿಟ್ಕೊಡಲ್ಲ. ಬೆಳಗ್ಗೆನೆ ನನ್ ತಲೆ ತಿನ್ಬೇಡ, ಹೋಗ್ ಕೆಲ್ಸ ನೋಡ್ಕೋ. ಹೆಣ್ಣಂತೆ ಮೊಣ್ಣಂತೆ. ಅಯ್ಯೋ, ಅವ್ನು ನೋಡಿದ್ರೆ ಬೇತಾಳ ಕುಂತವ್ನೆ, ಇವ್ನ್ ನೋಡಿದ್ರೆ ಪಂಪ್ ಹೊಡಿತಾವನೆ. ಸಮಾಜ ಸೇವೆ ಅನ್ನೋದು ಏನಂತ ನಾನ್ ತೋರಿಸ್ತೀನಿ. ಬಂದ್ರು. ಅಯ್ಯೋ ಕಂದ, ಏನೋ ಇದು ತಿಂದು ತಿಂದು ಕೊಳ್ಳಿದ್ದೇವ ತರ ಇದ್ಯಾ. ಅನ್ಯಾಯವಾಗಿ ಒಂದ್ ಮಗು ಜೀವನ ಹಾಳು ಮಾಡ್ತಾ ಇದೆಯಲ್ಲೋ. ಓಯ್ ಚಪ್ಪರ್, ಏನೋ ಗುರಾಯಿಸ್ತಾ ಇದ್ಯಾ? ಏನೋ ತಮ್ಮ, ಕೊಡಪ್ಪ ಇಲ್ಲಿ, ಕೊಡಪ್ಪ. ಸ್ವಾಮಿ, ನಿಮ್ ಟೈರ್ ಬ್ಲಾಸ್ಟ್ ಆಗಿದೆ ನೋಡ್ರಿ. ನಮ್ ಟೈರ್ ಟಕ್ಲು ಬರ್ತಾಗಿರೋದು ನಿಂದು. ಮಾಡ್ತಾ ಇದೀರಾ? ಪೇಮೆಂಟ್ ಹೊಡಿತಾ ಇದೀರಾ? ಒಡೆ ಗಿಡದಲ್ಲ ಇಟ್ಕೊಬಿಡಮ್ಮ. ನಿನ್ ಟೈರಿನ್ ಕಾಸ್. ಶಾಬಾಷ್, ನಾನ್ ಶಿಶಿರಾಗಿದ್ದಕ್ಕೂ ಇವತ್ತು ನನ್ನ ಮಾನ ಮರ್ಯಾದೆ ಉಳಿಸ್ಬಿಟ್ರಿ. ಗುರು, ಏನೇ ಆದ್ರೂ ನಿನ್ನನ್ ಬಿಟ್ಕೊಡಕ್ಕಾಗತ್ತ ಗುರು? ಜಂಗ್ಲಿ ಜಗ್ಗ, ಜಂಗ್ಲಿ ಜಗ್ಗ, ಜಂಗ್ಲಿ ಜಗ್ಗ. ನಿಮ್ ಮುಂದೆ ನೋಡಕ್ ಬರ್ತಾ ಇದ್ದೆ, ನಮ್ಮನ್ನ ಮದುವೆ ಮಾಡ್ಕೊಳಕ್ ಬಿಡ್ತಾ ಇಲ್ಲ ಇವ್ರು. ಏನಯ್ಯ, ಪ್ರೀತಿ ಮದುವೆ ಮಾಡ್ಕೊಳಕ್ ತಪ್ಪ? ನೀವೇನು ಯೋಚನೆ ಮಾಡ್ಬೇಡಿ, ನಮ್ ಗುರು ಇರೋ ತನಕ ಏನು ಭಯ ಪಡೋ ಹಾಗಿಲ್ಲ. ಕರೆಕ್ಟ್. ಈ ಮದ್ವೆನ ನಾನೇ ನಿಂತ್ಕೊಂಡ್ ಮಾಡಿಸ್ತೀನಿ. ಕಟ್ಟ ಮಗ ತಳ್ಳಿ. ಈ ಮದ್ವೆಗೆ ಒಪ್ಪಲ್ಲ. ಯಾಕೆ ಅಂದ್ರೆ 4 ಜನ ದೊಡ್ಡವ್ರ ಮುಂದೆ ಮದುವೆ ಮಾಡಿದ್ರೆ ಅದು ಮದುವೆ ಅಂತ ಅನ್ಸ್ಕೊಳ್ಳೋದು. 4 ಜನ ದೊಡ್ಡವ್ರ ತಾನೇ ಬೇಕು. ಇವ್ರಕ್ಕಿಂತ ಬೇಕೇನೆ? ನೋಡ್ರಯ್ಯ ಅವ್ರ ಮುಂದೆ ತಾಳಿ ಕಟ್ಬೋದಲ್ಲ. ಕಟ್ಟಯ್ಯ ಅಣ್ಣ, ಕಟ್ಟಲ್ಲ. ಕಟ್ಟ ಜಂಗ್ಲಿ ಜಗ್ಗ. ನಿಮ್ದೇನಯ್ಯ? ಏನಾದ್ರು ಪ್ರಾಬ್ಲಮ್ ಇದ್ಯಾ? ಸಾಲ್ವ್ ಮಾಡ್ತೀನಿ. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಬಿಟ್ಟೆ? ಏನಂತ ಕೆಲಸ ಮಾಡ್ಬಿಟ್ಟೆ? ಲವರ್ಸ್ ತಾಳಿ ಕಟ್ಟಿಸ್ದೆ, ಅದೇನ್ ತಪ್ಪ? ಪ್ರೀತಿಸಿದವ್ರಿಗೆ ತಾಳಿ ಕಟ್ಸೋದು ತಪ್ಪಲ್ಲ, ಕಂಡವ್ರಂಡ್ರೆ ತಾಳಿ ಕಟ್ಸೋದು ತಪ್ಪು. ನೀನ್ ಯಾಕವ್ವ ಹೊಡ್ದೆ? ಯಾಕೆ ಅಂದ್ರೆ ಅವ್ರು ನನ್ ಗಂಡ. ಸ್ಟಾಪ್. ಇವ್ಳ್ಯಾರು? ನನ್ನ ಹೆಂಡತಿ. ಇವ್ಳ್ಯಾರು? ನನ್ ಗಂಡ. ಈಗ ಒಂದೊಳ್ಳೆ ಐಡಿಯಾ ಕೊಡ್ತೀನಿ ನೋಡ್ರಿ. ಅವರಿಬ್ರು ಒಂದಾದಂಗೆ ನೀವಿಬ್ರು ಒಂದಾದ್ರೆ